ಅಮ್ಮ, ಇವತ್ತು ಊರಲ್ಲೆಲ್ಲರೂ ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದಾರೆ. ನಮ್ಮನೆಯಲ್ಲೂ ಮಾಡೋಣ ಅಮ್ಮ. ಹೌದು ಅಮ್ಮ, ನಂಗೂ ಹೊಸ ಬಟ್ಟೆ ಹಾಕು. ನಾನು ಎಲ್ಲರ ಥರ ಆಟ ಆಡಕ್ ಹೋಗ್ತೀನಿ. ಆಟ ಆಡಕ್ ಬರೋ ಎಲ್ಲಾರು ಹೊಸ ಹೊಸ ಬಟ್ಟೆ ಹಾಕೋ ಬರ್ತಾರೆ. ಆದ್ರೆ ನಾನು ಈ ಹಳೆ ಬಟ್ಟೆ ಹಾಕೊಂಡು ಹೋಗ್ಬೇಕಾ? ಏನ್ ಮಕ್ಳೇ, ಊರಲ್ಲೆಲ್ಲರೂ ಶಿವರಾತ್ರಿ ಹಬ್ಬ ಮಾಡ್ತಿದಾರ? ನಾವು ದಿನಾನು ಅದೇ ತಾನೇ ಮಾಡ್ತೀವಿ. ಅಂದ್ರೆ ಏನಮ್ಮ ಹೇಳ್ತಾ ಇದೀಯಾ? ನಾವು ದಿನ ಹಬ್ಬ ಮಾಡ್ತೀವ? ಅದೇಗೆ? ಶಿವರಾತ್ರಿ ಹಬ್ಬ ಅಂದ್ರೆ ಏನು ಹೇಳು? ಜಾಗರಣೆ ಮಾಡೋದು, ಉಪವಾಸ ಮಾಡೋದಲ್ವಾ? ಆ ದೇವ್ರು ನಮಗೆ ಪ್ರತಿನಿತ್ಯನೂ ಶಿವರಾತ್ರಿ ಹಬ್ಬ ತಗೊಬಂದು ಕೊಟ್ಬಿಟ್ಟಿದ್ದಾನೆ. ನಾವು ದಿನಾನು ಉಪವಾಸ ಮಾಡ್ತೀವಲ್ಲ ಕಂದ. ಅಮ್ಮ, ನೀನೇನೇನೋ ಹೇಳ್ತಾ ಇದೀಯಾ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಹೊಸ ಬಟ್ಟೆ ಬೇಕು ಅಷ್ಟೇ. ನೋಡು ಪುಟ್ಟಿ, ಅಮ್ಮ ಹೇಳ್ತಾ ಇದ್ದಾರೆ ಅಲ್ವಾ, ಹಂಗೆಲ್ಲ ಹಠ ಮಾಡಬಾರ್ದು. ಅಮ್ಮ ಹತ್ರ ಈಗ ದುಡ್ಡಿಲ್ವಂತೆ. ತಾತ ಬರ್ತಾರಲ್ಲ ಊರಿಂದ, ಆವಾಗ ಅಮ್ಮಂಗೆ ದುಡ್ಡು ಕೊಡ್ತಾರೆ. ಆವಾಗ ನಮಗೆ ಅಮ್ಮ ಹೊಸ ಬಟ್ಟೆ ಕೊಡಿಸ್ತಾರೆ. ತಾತ ಯಾವಾಗ ಬರ್ತಾರೆ? ತಾತ ಮನೆಗೆ ಬಂದು ತುಂಬಾ ದಿನ ಆಯ್ತು. ತಾತನೂ ಬರಲ್ಲ, ಅಮ್ಮಂಗೆ ದುಡ್ಡು ಕೊಡಲ್ಲ. ಹಂಗಾಗಿ ನಮಗೆ ಹೊಸ ಬಟ್ಟೆ ಇಲ್ಲ, ಏನೂ ಇಲ್ಲ. ಹೋಗು, ಯಾವಾಗ ಹೇಳಿದ್ರು ಹಿಂಗೆ ಹೇಳ್ತಾರೆ. ಅಪ್ಪನೂ ಕೊಡ್ಸಲ್ಲ, ಅಮ್ಮನೂ ಕೊಡ್ಸಲ್ಲ. ಏಯ್, ಏನದು ಯಾವಾಗ್ಲೂ ಗಲಾಟೆ ಮಕ್ಕಳ್ದು? ಏನ್ ನಿಮ್ಗಾಗಿರೋದು? ಅಪ್ಪ ಅಪ್ಪ ನೋಡು, ಅಮ್ಮ ನಂಗೆ ಹೊಸ ಬಟ್ಟೆ ಬೇಕು ಅಂದ್ರೆ ಕೊಡ್ಸಲ್ಲ, ಕಾಸಿಲ್ಲ ಅಂತ ಹೇಳ್ತಿದ್ದಾರೆ. ನೀನಾದ್ರೂ ಕೊಡ್ಸು ಅಪ್ಪ. ಯಾಕೆಂದ್ರೆ ಇವತ್ತು ಹಬ್ಬ ಅಲ್ವಾ, ಎಲ್ಲರೂ ಹೊಸ ಬಟ್ಟೆ ಹಾಕೊಂಡಿದ್ದಾರೆ. ತೆಗೆದ್ ಬಿಟ್ಟ ಅಂದ್ರೆ ನನಗೆ ಹಾಕೊಳ್ಳೋ ಶರ್ಟ್ ಗತಿ ಇಲ್ಲ, ಆದ್ರೆ ಇವಳಿಗೆ ಹೊಸ ಬಟ್ಟೆ ಬೇಕಂತೆ. ರೀ, ಯಾಕೆ ನಿಮ್ಮ ಮಕ್ಳು ಆ ಥರ ಮಾತಾಡ್ತಿದ್ದೀರಾ? ಸ್ವಲ್ಪ ಸಮಾಧಾನವಾಗಿ ಹೇಳಿ, ಅವ್ರು ಕೇಳ್ತಾರೆ. ಮುಚ್ಚೆ ಬಾಯಿ. ಸಮಾಧಾನವಾಗಿ ಹೇಳ್ಬೇಕಂತೆ? ಇಲ್ಲ, ಅವರಿಗೆಲ್ಲ ಮೊದಲು ನಿನಗೆ ಬಸ್ಬೇಕಾಗಿತ್ತು. ಎತ್ತಿದೆಯಲ್ಲ ಇಬ್ಬರು ಹೆಣ್ಮಕ್ಳನ್ನೇ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಮೊದಲನೇದೇನೋ ಹೆಣ್ಮಗು ಆಯಿತು, ಹಾಳಾಗೋಗ್ಲಿ ಅಂತ. ಎರಡನೇದಕ್ಕೂ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಇಲ್ಲ, ಆದರೆ ನೀನೊಬ್ಬ ದಟ್ಟ ದರಿದ್ರದವಳು. ಇಬ್ಬರು ಅದನ್ನೇ ಎತ್ತಿದ್ಯಾ. ಯಾವಾಗ್ಲಾದ್ರೂ ಮನೆಗೆ ಬರಲಿ, ನೆಮ್ಮದಿ ಇಲ್ಲ. ಅಪ್ಯಾ ಅಪ್ಯಾ ಅಂತ ಒದ್ದಾಡ್ತಾ ಇರ್ತಾವೆ. ಥೂ, ಅನಿಷ್ಟಗಳು. ರೀ, ನಾಲ್ಗೆ ಬಿಗಿ ಇಟ್ಟು ಮಾತಾಡಿ. ನನ್ನ ಮಕ್ಕಳನ್ನ ಅನಿಷ್ಟ ಅಂತೀರಾ? ನನ್ನ ಹೆಣ್ಮಕ್ಳು ಅನಿಷ್ಟ ಅಲ್ಲ ರೀ, ನನ್ನ ಅದೃಷ್ಟ ಅವರು. ಹೌದಮ್ಮ, ಹೌದು. ನಿನ್ನ ಅದೃಷ್ಟ ಮನೆಯಲ್ಲೇ ಇಟ್ಟಾಡ್ತಿದೆ ನೋಡು. ಥೂ. ಅಪ್ಪ, ಯಾಕಪ್ಪ ಹಂಗ ಬೈತೀಯಾ? ನಾವ್ ಹೆಣ್ಮಕ್ಳಾದ್ರೆ ನಿಂಗೆ ದರಿದ್ರ ಬಂತ? ಏನಂಗಂದ್ರೆ? ಹಾ, ದರಿದ್ರ ಅಂದ್ರೇನಾ? ನೋಡು, ಇವಾಗ ನಾವ್ ಹೆಂಗಿದ್ದೀವಿ ಅದನ್ನೇ ದರಿದ್ರ ಅಂತ ಹೇಳೋದು. ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಬಟ್ಟೆಗಿಲ್ಲ, ಏನಕ್ಕಿಲ್ಲ. ನೀವು ಹುಟ್ಟಿ ನನ್ನ ಸರ್ವರ್ ನಾಶ ಆಗ್ಬಿಟ್ಟೆ. ಇನ್ನೊಂದ್ಸಾರಿ ನಾನು ಮನೆಗೆ ಬಂದ ತಕ್ಷಣ ಅಪ್ಪ ನನಗೆ ಅದು ಕೊಡ್ಸು, ನನಗೆ ಇದು ಕೊಡ್ಸು ಅಂತ ನನ್ನ ಕಣ್ಣು ಮುಂದೆ ಬಂದ್ರೆ ಇಬ್ಬರು ಕೈಕಾಲು ಮುರಿದು ಮೂಲೆ ಕುಸ್ಬಿಡ್ತೀನಿ. ಹುಷಾರು. ಅಮ್ಮ, ಅಪ್ಪ ಯಾಕೆ ಆ ಥರ ಅಂದ್ರು? ನಾವಿಬ್ರು ಅಪ್ಪಂಗೆ ಇಷ್ಟ ಇಲ್ವಾ? ಯಾಕೆ ಅಷ್ಟೊಂದು ಬೈದ್ಬಿಟ್ಟು ಹೋಗ್ತಾರೆ? ನಾನು ಯಾವಾಗ ಮಾತಾಡ್ಸ್ರು ಹಂಗೆ ಅಂತಾರೆ. ಯಾಕಮ್ಮ ಅಪ್ಪ ಹಂಗೆ? ಎಲ್ಲ ನನ್ನ ಹಣೆ ಬರಹನಮ್ಮ. ಏನು ಮಾಡಲಿ, ಯಾರಿಗೆ ಅಂತ ಹೇಳಿ? ನಿಮ್ಮ ಅಪ್ಪನಿಗೆ ಗಂಡು ಮಗು ಬೇಕಿತ್ತಂತೆ. ನೀವಿಬ್ರು ಹೆಣ್ಮಕ್ಳು ಆಗ್ಬಿಟ್ರಿ ಅಲ್ವಾ, ಅದಕ್ಕೆ ನಿಮ್ಮ ಮೇಲೆ ಕೋಪ ಅಷ್ಟೇ. ಅಮ್ಮ, ಹೋಗ್ಲಿ ಬಿಡು, ನೀನು ಬೇಜಾರು ಮಾಡ್ಕೋಬೇಡ. ನಾನು ಹೊಸ ಬಟ್ಟೆ ಕೇಳ್ತಂತ ತಾನೇ ನಿಂಗೆ ಇಷ್ಟೊಂದು ಬೇಜಾರಾಗ್ತಾ ಇರೋದು. ಬೇಡ ಬಿಡಮ್ಮ, ಅದಕ್ಕೆ ಅಪ್ಪ ನಿಂಗೆ ಬೈದ್ಬಿಟ್ಟು ಹೋಯ್ತು ತಾನೇ. ಬೇಡ ಬಿಡು, ನಾನು ಇನ್ಮೇಲೆ ನಿನಗೆ ಏನೂ ಕೇಳಲ್ಲ. ನಂಗೆ ಹೊಸ ಬಟ್ಟೆನೂ ಬೇಡ, ಏನೂ ಬೇಡ. ಅಮ್ಮ, ಹೋಗ್ಲಿ ಬಿಡ್ಮ. ಅಪ್ಪ ಯಾವಾಗಲೂ ಹೀಗೆ ಅಲ್ವಾ, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊತೀಯ? ಅಮ್ಮ ಅಮ್ಮ, ತಾತ ಬರ್ತಾ ಇದ್ದಾರೆ. ಅಮ್ಮಜ್ಜಯ್ಯ, ಯಾಕಮ್ಮ ಸಪ್ಕಿದ್ಯಾ? ಏನಾಯ್ತು? ಅಲ್ಲಮ್ಮ, ಇವತ್ತು ಹಬ್ಬ ಅಲ್ವಾ, ನಿನ್ನ ಮುಖದಲ್ಲಿ ಹಬ್ಬದ ಕಳೆನೇ ಇಲ್ವಲ್ಲಮ್ಮ. ಏನಾಯ್ತು? ಮತ್ತೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೆ ಹೆಂಗೆ? ಏನಪ್ಪ, ನಿಂಗೊಬ್ಬ ಮಗಳಿದ್ದಾಳೆ ಅಂತ ಇವಾಗ ನೆನ್ಪಾಯ್ತಾ? ಅದಕ್ಕೆ ಬಂದಿಯಾ? ಅಥವಾ ಸತ್ತಿದಾಳ ಬದುಕಿದಾಳ ಅಂತ ನೋಡ್ಕೊಂಡು ಹೋಗಕ್ ಬಂದಿಯಪ್ಪ? ಅಯ್ಯೋ ಮಗಳೇ, ಬಿಡ್ತು ಅನ್ನಮ್ಮ. ಯಾಕಮ್ಮ ಹಬ್ಬದ ನೆನಪೆ ಮಾತಾಡ್ತೀಯಾ? ಅಂಥದ್ದು ನಿಂಗೆ ಏನಾಗಿದೆ ಇವಾಗ? ಏನಾಗಿದ್ಯಾ? ಯಾಕಪ್ಪ, ನಿನಗೆ ಗೊತ್ತಿಲ್ವಾ? ಅಲ್ಲ, ಶಿವುಗೆ ಮದುವೆ ಎಲ್ಲ ಫಿಕ್ಸ್ ಆಗಿದೆ ಅಂತೆ. ನನ್ನ ಹತ್ರ ಒಂದೇ ಒಂದು ಮಾತಾದ್ರು ಯಾರಾದ್ರೂ ಹೇಳಿದ್ದೀರಾ? ಇವಾಗ ಬಂದ್ಬಿಟ್ಟು ಅಂಥದ್ದೇನಾಯ್ತು ಅಂತ ಕೇಳ್ತಾ ಇದೆಯಲ್ಲಪ್ಪ. ಇದಕ್ಕಿಂತಲೂ ಆಗ್ಬೇಕಾ? ಅಯ್ಯೋ ಹುಚ್ಚಿ, ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಮ್ಮ. ಅದೇನಾಯ್ತು ಅಂದರೆ ಎಲ್ಲ ಹತ್ರವಾಗಿ ನಡೆದೋಯ್ತಮ್ಮ. ಅದಕ್ಕೆ ಯಾರಿಗೂ ಹೇಳಕ್ ಹೋಗಿಲ್ಲ. ನಾನು ನಿನಗೆ ಅಲ್ಲಮ್ಮ, ಈ ಊರಲ್ಲಿ ಯಾರಿಗೂ ವಿಷಯ ಹೇಳಿಲ್ಲ. ನಾವೇ ಮಾತಾಡ್ಕೊಂಡಿರೋದು. ಅಪ್ಪ, ಊರಿನ ಜನ ಕೇಳೋದು ಬೇರೆ ಅಪ್ಪ.
ಆದರೆ ಮನೆ ಮಗಳಿಗೆ ಹೇಳೋದು ಮುಖ್ಯನೇ ಅಲ್ವಾ? ಅಂದರೆ ನಿಮಗೆ ನಾನು ಊರಿನವಳಾಗ್ಬಿಟ್ಟ? ಯಾಕಪ್ಪ ನಾನು ಅಷ್ಟೊಂದು ದೂರದಲ್ಲಾಗ್ಬಿಟ್ಟ ನಿಮಗೆ? ಒಂದು ಮಾತು ಹೇಳ್ದಾರಷ್ಟು. ನೀನಂತೂ ಬೇಡ, ಆದರೆ ಅಮ್ಮನಿಗಾದ್ರೂ ನಾನು ನೆನಪೇ ಆಗಲ್ವಾ? ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಒಂದೇ ಒಂದು ಸಾರಿ ಆದರೂ ನನ್ನನ್ನು ಮನೆಗೆ ಬಂದು ನೋಡಿದಾರಾ? ನನ್ನ ಮಗಳ ಮನೆ ಹೇಗಿದೆ, ಆ ಮೈನಲ್ಲಿ ಅವಳು ಹೇಗಿದ್ದಾಳೆ, ಸುಖವಾಗಿದ್ದಾಳಾ ಇಲ್ವಾ? ಏನು ಅಮ್ಮಂಗೆ ಬೇಕಾಗೇ ಇಲ್ವಾಪ್ಪ? ನೋಡಮ್ಮ, ನಿಮ್ಮಮ್ಮ ಹೇಗೆ ಅಂತ ನಿಂಗೆ ಚೆನ್ನಾಗೇ ಗೊತ್ತು. ಇದೆಲ್ಲ ಗೊತ್ತಿದ್ದು ಈ ಥರ ಕೇಳ್ತಿಯಲ್ಲ. ನೋಡಮ್ಮ, ನನಗೆ ಅವಳಿಗೇನು ಹೇಳೋಕ್ಕಾಗಲ್ಲ. ಹೇಳಿದ್ರು ನಿಂಗೆ ಗೊತ್ತಲ್ಲ ಅವಳು ಹೇಗಿದ್ದಾಳೆ ಅಂತ. ಅವಳನ್ನ ಬದಲಾಯಿಸೋಕ್ಕಂತ ನಂಗೆ ಸಾಧ್ಯ ಇಲ್ಲಮ್ಮ. ಹಾಗಾಗಿ ನಾನು ಯಾವತ್ತೂ ಅವಳನ್ನ ಕೇಳಲ್ಲ. ಅವಳು ಹೇಳಲ್ಲ ನಾನು ಬರ್ತೀನಿ ಅಂತ. ಆದರೆ ನಾನು ಇಲ್ಲಿಗೆ ಹೋದ್ರೆ ಎಲ್ಲ ವಿಚಾರಿಸ್ಕೊಂತಲ್ಲಮ್ಮ, ನನ್ನ ಮಗಳು ಹೇಗಿದ್ದಾಳೆ, ನನ್ನ ಮೊಮ್ಮಕ್ಳು ಹೇಗಿದ್ದಾಳೆ ಅಂತ ಎಲ್ಲ ಕೇಳ್ತಲ್ಲಮ್ಮ ನನ್ನನ್ನು. ಅಲ್ಲ ಅಪ್ಪ, ನಿನ್ನನ್ನು ಕೇಳೋ ಬದಲು ನನಗೆ ಒಂದು ಮಾತು ಕೇಳ್ಬೋದಲ್ವಾ? ನೀನು ಹೆಂಗಿದೆಯಾ ಮಗಳೇ ಅಂತ. ಆವಾಗ ನನ್ನ ಕಷ್ಟ ಆದರೂ ಅಮ್ಮಂಗೆ ಹೇಳ್ಕೊಂಡ್ರೆ ಸ್ವಲ್ಪ ನನ್ನ ನೋವು ಕಮ್ಮಿ ಆಗುತ್ತೇನೋ ಅಂತ. ಹೋಗ್ಲಿ ಬಿಡಪ್ಪ, ನನಗನ್ಸುತ್ತೆ ಅಮ್ಮನಿಗೆ ನಾನಂದರೆ ಇಷ್ಟ ಇಲ್ಲ ಅಂತ. ಅದಕ್ಕೆ ಅಮ್ಮ ನನಗೆ ಒಂಥರ ಮಾಡ್ತಾರೆ, ಆ 3 ಜನ ಮಕ್ಕಳಿಗೆ ಒಂಥರ ಮಾಡ್ತಾರೆ. ತಾಯಿ ಈ ಥರನೂ ಇರ್ತಾರಪ್ಪ? ಅಯ್ಯೋ ಜಯ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯಮ್ಮ. ನಿನ್ನ ತಲೆಗೆ ಅದನ್ನು ಹಚ್ಕೋಬೇಡ, ಅದನ್ನೆಲ್ಲ ಬಿಟ್ಟಾಕು. ನೋಡು, ನಾನು ನಿನಗೆ ಮಕ್ಕಳಿಗೆಲ್ಲ ಏನು ತಗೊಬಂದಿದ್ದೀನಿ ಅಂತ. ತಾತ, ನೀನು ನನಗೆ ಮತ್ತೆ ಅಕ್ಕನಿಗೋಸ್ಕರ ಹೊಸ ಬಟ್ಟೆ ತಗೊಬಂದ ತಾತ. ನನ್ನ ಅಪ್ಪನ ಕೇಳಿದ್ರೆ ನಂಗೆ ಅಪ್ಪ ಬೈದ್ಬಿಡ್ತು ಗೊತ್ತಾ? ಹೌದಮ್ಮ, ಅದಕ್ಕೆ ನಾನು ನಿಮಗೆ ಹೊಸ ಬಟ್ಟೆ, ಕಾಲ್ ಚೈನು, ಮತ್ತೆ ಇನ್ನೊಂದು ಏನು ತಗೊಬಂದಿದ್ದೀನಿ ಹೇಳು, ನಿನ್ನ ಕೈಗೆ ಬಳೆ ಎಲ್ಲ ತಗೊಬಂದಿದ್ದೀನಿ. ಹಾಯ್ ಅಕ್ಕ, ನೋಡ್ದೇನೆ ತಾತ ನಂಗೆ ನಿಂಗೆ ಹೊಸ ಬಟ್ಟೆ, ಕಾಲ್ ಚೈನು ಎಲ್ಲ ತಗೊಬಂದಿದಾರಂತೆ. ಹೊಸ ಬಟ್ಟೆ ಬಂತು. ನೋಡಿ ಮಕ್ಕಳೇ, ಬನ್ನಿ, ಇವೆರಡು ಫ್ರಾಕು ನಿಮಗೆ, ಮತ್ತೆ ಈ ಕಾಲ್ಗಜ್ಜೆ ಕೂಡ ನಿಮಗೆ. ಜಯ, ಅಂದಂಗೆ ನಿಮಗೂ ಕೂಡ ಈ ಬ್ಯಾಗ್ ಒಳಗಡೆ ಸೀರೆ, ಮತ್ತು ನೀ ಕಿವಿಗೆ ಅಂತ ಓಲೆ ಮಾಡಿಸಿದ್ದೀನಮ್ಮ, ಎಲ್ಲ ತಗೊಬಂದಿದ್ದೀನಿ. ಇದನ್ನ ಎತ್ಕೊಂಡು ನಿನ್ನ ತಮ್ಮನ ಮದುವೆಗೆ ಒಂದು ವಾರಕ್ಕೆ ಮೊದಲೇ ನೀನು ಬಂದ್ಬಿಡಮ್ಮ. ಅಂದರೆ ನಿನ್ನ ಗಂಡ, ನೀ ಮತ್ತೆ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ತಾಯಿ. ಯಾಕಪ್ಪ ಇದೆಲ್ಲ ಸುಮ್ಮನೆ ಯಾಕೆ ತಗೋಬರಕ್ಕೋದೆ? ಇದೆಲ್ಲ ಬೇಕಾಗಿದ್ದಿಲ್ಲಪ್ಪ. ನಂಗಿದ್ರೆ ಯಾವುದೇ ಅವಶ್ಯಕತೆ ನನಗಿಲ್ಲ. ಯಾಕಮ್ಮ ಅಷ್ಟು ನೊಂದ್ಕೊಂಡಿರೋದು ಇವಾಗ? ಏನಾಯ್ತು ನಿನಗೆ? ಹೇಳಮ್ಮ. ಅಪ್ಪ, ನಾನು ನಿಂಗೆ ಏನಂತ ಹೇಳ್ಕೊಂಡ್ಲಿ? ನನ್ನ ಮಕ್ಕಳಿಗೆ ನೆಟ್ಟು ಹೊಟ್ಟೆಗೆ ಊಟ ಇಲ್ಲ ಅಂಥದ್ದಲ್ಲಿ ನನ್ನ ಮದುವೆಗೆ ಹೇಗಂತ ಬರಲಿ ಅಪ್ಪ? ನನಗೆ ಉಟ್ಕೊಳ್ಳೋಕೆ ಒಂದು ನೆಟ್ಟಿಗೆ ಸೀರೆ ಇಲ್ಲ. ನನ್ನ ಗಂಡ ಏನೂ ಬಿಡಲ್ಲ, ಎಲ್ಲ ತಗೊಂಡೋಗಿ ಮಾರ್ಕೊತಾರೆ ಅಪ್ಪ. ಅದು ಸಾಲದು ಅಂತ ನಾನು ಅವ್ರು ಕೇಳಿದ್ದೆ ಅಡುಗೆ ಮಾಡಾಕ್ಬೇಕು. ಮನೆಯಲ್ಲಿ ಏನು ರೇಷನ್ನು ದಿನಸಿ ಎಲ್ಲ ಏನೂ ಇಲ್ಲ ಅಂದರೆ ಅದನ್ನ ಏನೂ ಕೇಳಿಸ್ಕೊಳ್ಳಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗೆ ರುಚಿಯಾಗಿ ಅಡುಗೆ ಮಾಡಾಕ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ನಾನು ಕೇಳದೆ ಹೋದರೆ ನನಗೆ ಸಿಕ್ಕಾಪಟ್ಟೆ ಹೊಡಿತಾರೆ ಅಪ್ಪ. ನೀನು ಏನಮ್ಮ ಹೇಳ್ತಾ ಇದೀಯಾ? ಅಂದರೆ ಅವನಿನ್ನು ಬದಲಾಗೇ ಇಲ್ವಾ? ಅಲ್ಲ, ಅವತ್ತು ಅಷ್ಟೊಂದು ನ್ಯಾಯ ಪಂಚಾಯತ್ ಎಲ್ಲ ಕೂಡಿಸಿ ಅಷ್ಟು ಊರಿನ ಜನ ಎಲ್ಲ ಬುದ್ಧಿ ಹೇಳಿದ್ರು ಅವ್ನು ಬದಲಾಗಿಲ್ವಾ? ನೀನು ಯಾಕೆ ನಂಗೆ ವಿಷಯ ಮೊದಲೇ ಹೇಳಿಲ್ಲ? ಹಾಂ, ನನಗೆ ವಿಷಯ ಎಲ್ಲ ಮೊದಲೇ ಗೊತ್ತಾಗಿದ್ದರೆ ಅವನಿಗೆ ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ದೆ. ಅಲ್ಲ, ಅದೆಲ್ಲ ಸರಿ. ನಿಮ್ಮ ಮತ್ತೆ ಇದ್ದಾರಲ್ಲ, ಅವ್ರಿಗೆ ಹೇಳ್ಬೇಕಾಗಿತ್ತು. ಅವ್ರು ಸ್ವಲ್ಪ ಬುದ್ಧಿ ಹೇಳ್ತಾ ಇದ್ರೆ ಏನೋ. ಅವರು ಹಾಗೆ ಅಪ್ಪ, ಮಗನ ಜೊತೆ ಸೇರ್ಕೊಂಡು ಮಗ ಹೇಗೆ ಹೇಳ್ತಾನೋ ನೀನು ಹಾಗೆ ಕೇಳ್ಬಿಡು ಅಂತ ಹಾಗೆ ಹೀಗೆ ನನಗೇನು ಸಪೋರ್ಟ್ ಮಾಡಲ್ಲ. ಮಗನ ಪರವಾಗೆ ಮಾತಾಡ್ತಾರೆ ಅಂತಾಗೆ ಅವ್ರಿಗೆ ಏನು ಹೇಳ್ಕೊಳ್ಳಿ ನಾನು? ಮಾವನ ಮಾತಿಗೆ ಸ್ವಲ್ಪ ಎದುರ್ತಾರೆ. ಹಾಗಂತ ನಾನು ಪ್ರತಿಯೊಂದನ್ನು ಹೋಗಿ ಮಾವನ್ಗೆ ಹೇಳೋಕ್ಕೂ ಆಗಲ್ಲ. ಮಾವನ್ಗೆಲ್ಲ ವಿಷಯ ಗೊತ್ತಾಗಿ ಇವ್ರು ಬಂದರೆ ₹1 ಕಾಸು ಕೊಡಲ್ಲ, ಅದಕ್ಕೂ ನಾನೇ ಕಾರಣ ಅಂತ ಅದಕ್ಕೂ ನನಗೆ ಬೈತಾರೆ. ನಾನು ಏನು ಮಾಡಲಿ ಅಪ್ಪ? ಅಲ್ಲಮ್ಮ, ಇವನ್ಗೇನು ಕಡಿಮೆ ಆಗಿದೆ ಅಂತ ಬಂಗಾರದಂಥ ಮಕ್ಕಳು, ಚಿಂದಂತ ಹೆಂಡತಿ, ಸುಖವಾಗಿ ಸಂಸಾರ ಮಾಡ್ಕೊಳ್ಳೋದು ಇದ್ಬಿಟ್ಟು ಅದು ಇದು ತರಲೆ ತಾಪತ್ರ ಮಾಡ್ಕೊಂಡು ನಿಂಗೂ ಹೊಡೆದು. ಅಯ್ಯೋ, ನಾನೇನು ಮಾಡಲಿ? ಎಲ್ಲಿ ಇದ್ದಾನ ಅವನು? ಹೇಳು, ಒಳಗಿದ್ದಾನಾ? ಇಲ್ಲ ಅಪ್ಪ, ಈಗ ತಾನೇ ಹೊರಗಡೆ ಹೋದ್ರು. ಇವಾಗ ಹೋದ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಕೆಲ್ಸಕ್ಕೂ ಹೋಗಲ್ಲ, ಏನೂ ಹೋಗಲ್ಲ. ನೋಡು ಜಯ, ಸದ್ಯಕ್ಕೆ ನೀನು ಇವಾಗ ಏನೂ ಮಾತಾಡಬೇಡ. ಯಾಕೆಂದರೆ ನನ್ನ ಮನೆಯಲ್ಲಿ ಕಾರ್ಯ ಇದೆ. ಈ ಮದುವೆ ಕಾರ್ಯಕ್ರಮವನ್ನು ಮುಗ್ಬಿಡ್ಲಿ, ಆಮೇಲೆ ನಾನನ್ನು ವಿಚಾರಿಸ್ಕೊತೀನಿ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ನಾನು ಖಂಡಿತ ನಿನ್ನ ಸಮಸ್ಯೆನ ಪರಿಹಾರ ಮಾಡೇ ಮಾಡ್ತೀನಿ. ನನ್ನ ನಂಬು ಮಗಳೇ, ನಾನು ನಿನ್ನ ಕಷ್ಟನ ಪರಿಹಾರ ಮಾಡ್ತೀನಿ. ನೋಡು, ಸುಮ್ಮನೆ ಬೇಡ ಅಂತೆಲ್ಲ ಏನು ಹೇಳ್ಬೇಡ. ಈ ಬಟ್ಟೆ, ಈ ಒಡವೆ ತೊಗೊಂಡು ಮದುವೆಗೆ ಬಂದ್ಬಿಡು ಮಗಳೇ. ದಯವಿಟ್ಟು ಇಲ್ಲ ಅನ್ಬೇಡ. ಯಾಕೆಂದರೆ ನೀನು ಆ ಮನೆ ಮಗಳು, ನೀನೇ ಮದುವೆ ಇಲ್ಲ ಅಂದರೆ ಹೇಗಾಗುತ್ತೆ ಹೇಳು? ಊರಿನ ಜನ ಎಲ್ಲ ಏನು ಅನ್ಕೋತಾರೆ? ನೋಡು, ಮಗಳನ್ನ ಬಿಟ್ಟು ಮದುವೆ ಮಾಡ್ತಾರಂತ ಆಡ್ಕೊಳ್ಳಲ್ವಾ? ಅದಕ್ಕೆ ನೀನು ಇಲ್ಲ ಅಂತ ಹೇಳ್ದೇಲೆ ಮದುವೆಗೆ ಬಂದ್ಬಿಡಮ್ಮ. ಆಯ್ತಪ್ಪ, ಬರ್ತೀನಿ.
ನನಗೂ ನನ್ನ ತಮ್ಮನ ಮದುವೆ ನೋಡಬೇಕು ಓಡಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಒಂದು ವಾರಕ್ಕೆ ಮೊದಲೆಲ್ಲ ಬರೋಕ್ಕಾಗಲ್ಲಪ್ಪ. ಇಲ್ಲಿ ಕೆಲಸ ಎಲ್ಲ ನಾನೇ ಮಾಡಬೇಕಲ್ವಾ. ಹಂಗಾಗಿ ಒಂದು 2 ದಿನ ಮಟ್ಟಿಗೆ ಬರ್ತೀನಿ ಅಷ್ಟೇ. ಇದಕ್ಕೂ ಮೇಲೆ ನನ್ನ ಕೇಳಬೇಡಪ್ಪ. ಆಯ್ತಮ್ಮ ಆಯ್ತು, ನೀನು ಎಷ್ಟಕ್ಕಾದ್ರೂ ಒಪ್ಕೊಂಡಿಲ್ಲ, ನಂಗೆ ಅದು ಸಾಕು. ಮಕ್ಕಳೇ ತಗೊಳ್ಳಿ, ಈ ಬಟ್ಟೆ ಒಡವೆ ತಗೊಂಡು ಒಳಗಡೆ ಹೋಗಿ. ಸರಿ ಅಮ್ಮ, ನಂಗಿನ್ನೂ ತುಂಬ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಅಪ್ಪ ಕೂತ್ಕೋ ಅಪ್ಪ, ಹಂಗೆ ಬಂದು ಹೋಗ್ತೀಯಾ? ಕೂತ್ಕೋ, ನಾನು ನಿಂಗೆ ಕಾಫಿ ತಿಂಡಿ ಅಂತ ತಗೊಬರ್ತೀನಿ. ನನಗೆ ಅಷ್ಟು ಶಕ್ತಿ ಇದೆಯಪ್ಪ ಕಾಫಿ ತಿಂಡಿ ಕೊಡೋ ಅಷ್ಟು. ಅಯ್ಯೋ ಚೋಚೆ ಮಗಳೇ, ನಾನು ಹಂಗೆಲ್ಲ ಅಂದಿಲ್ಲಮ್ಮ. ನೀನು ಯಾಕೆ ಇಷ್ಟೊಂದು ಅನ್ಕೋತೀಯಾ? ಸರಿ ಹೋಗು, ನೀರು ತಗೊಬರು, ನಂಗೆ ಬೇರೆ ಏನೂ ಬೇಡ. ನೀರು ಕುಡಿದು ನಾನು ಹೊರಡ್ಬಿಡ್ತೀನಿ ಮಗಳೇ. ಯಾಕಂದ್ರೆ ಸಂಜೆ ಆಗ್ಬಿಟ್ಟಿದೆಯಲ್ಲ, ಊರಿಗೆ ಒಂದೇ ಬಸ್ ಬೇರೆ ಇದೆ. ಆ ಬಸ್ ಹೋಗ್ಬಿಟ್ರೆ ನನಗೆ ಬೆಳಗಿನ ಜಾವದವರೆಗೂ ಬಸ್ ಸಿಗಲ್ಲ. ಹಾಗಾಗಿ ಹ್ಞೂ ಅಪ್ಪ. ಹಂಗೆ ಇದನ್ನೆಲ್ಲ ತಗೊಂಡೋಗಿ ಒಳಗಿಡಮ್ಮ. ಮಕ್ಕಳೇ, ನೀವು ಸ್ಕೂಲಿಗೆ ಹೋಗಲ್ವಾ? ತಾತ, ನಾನು ಸ್ಕೂಲಿಗೆ ಹೋಗ್ತೀನಿ. ಪುಟ್ಟಿ ಇನ್ನೂ ಹೋಗ್ತಾ ಇಲ್ಲ, ಅವಳು ಚಿಕ್ಕವಳಲ್ವಾ, ಅದಕ್ಕೆ. ಹೌದಾ, ಸರಿ ಇಲ್ಲಿ ಬನ್ನಿ. ತಾತ, ನಾನು ನಿಂಗೊಂದು ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀಯಾ? ಅದೇನಂದ್ರೆ, ನಾವು ಹೆಣ್ಮಕ್ಳು ಹುಟ್ಟಬಾರ್ದಾ? ನಾವು ಹೆಣ್ಮಕ್ಳು ತಪ್ಪಾ ತಾತ? ಅಯ್ಯೋ ಮಂಗಾರ, ಯಾರಮ್ಮ ಹಂಗೆ ಹೇಳಿದ್ದು? ಇಲ್ಲಮ್ಮ, ನೀವು ಹೆಣ್ಮಕ್ಳು ಅಂದರೆ ಲಕ್ಷ್ಮಿ ಇದ್ದಂಗೆ. ಆ ದೇವರು ಎಲ್ಲರ ಮನೆಗೂ ಲಕ್ಷ್ಮಿ ಕೊಡಲ್ಲಮ್ಮ. ಯಾರು ಪುಣ್ಯವಂತಿರ್ತಾರೋ ಅಂಥವ್ರಿಗೆ ಮಾತ್ರ ನಿಮ್ಮಂಥ ಬಂಗಾರದಂಥ ಹೆಣ್ಮಕ್ಳು ಆಗ್ತಾರೆ. ಯಾರು ಹೇಳಿದ್ದು ಹಿಂಗೆ ಹಂಗಂತ ಇಲ್ಲ ನಾನು? ಹಾಂ, ನಮ್ಮ ಅಪ್ಪ ತಾತ ಅಮ್ಮನಿಗೆ ಯಾವಾಗಲೂ ಬೈತಾ ಇರ್ತಾರೆ, ಬರೀ ಹೆಣ್ಮಕ್ಳು ಎತ್ಬಿಟ್ಟೆ ಅಂತ. ಅದಕ್ಕೆ ಕೇಳಿದೆ. ನೋಡಮ್ಮ, ನೀವು ಅದನ್ನೆಲ್ಲ ತಲೆ ಕರ್ಸ್ಕೋಬೇಡಿ, ಅದನ್ನ ನೀವು ಕೇಳಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಪಂಗೆ ಬುದ್ಧಿ ಸರಿ ಇಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ. ನೀವಿಬ್ಬರು ಬಂಗಾರಮ್ಮ ಮಹಾಲಕ್ಷ್ಮಿಯವ್ರಿ ಮನೆಗೆ, ಸರಿನಾ? ಸರಿ ತಾತ, ನಾನು ಅಕ್ಕ ಆಟ ಆಡಕ್ಕೆ ಹೋಗ್ತೀವಿ. ಅಯ್ಯೋ ಪಾಪಿ, ಇಂಥ ಬಂಗಾರದಂಥ ಹೆಣ್ಮಕ್ಳನ್ನ ಇಟ್ಕೊಂಡು ಅವ್ರ ಮುಂದೆ ಹೀಗೆಲ್ಲ ಮಾತಾಡ್ತಾನೆ ಇವನು. ಇಲ್ಲ, ಇವನು ಹೆಂಗೆ ಬಿಟ್ರೆ ಆಗಲ್ಲ. ಇವನಿಗೆ ಮತ್ತೆ ಬುದ್ಧಿ ಕಲಿಸ್ಲೇಬೇಕು. ನನ್ನ ಮಗಳು ಎಷ್ಟು ಕಷ್ಟಪಡ್ತಾವಳೆ ಈ ಮಣ್ಣಲ್ಲಿ, ನಂಗೆ ಇದೆಲ್ಲ ಗೊತ್ತಲ್ಲ. ಅಮ್ಮ, ಯಾಕೆ ಹಿಂಗೆ ಕೂತ್ಕೊಬಿಟ್ಟಿದ್ಯಾ? ಇನ್ನೂ ನೀವು ಹುಷಾರಾಗಿಲ್ವಾ? ಅಯ್ಯೋ, ಏನು ಹುಷಾರೋ ಏನೋ ಬಿಡೆ. ವಯಸ್ಸು ಆಗ್ತಾ ಆಗ್ತಾ ಅದನ್ನೆಲ್ಲ ನಾವು ಕೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಆ ಶಿವನ್ನ ಕೇಳ್ಕೊಳ್ಳೋದು ಒಂದೇ ನಮ್ಮ ಕೆಲಸ. ಅಪ್ಪ ಪರಮಾತ್ಮ ಶಿವನೇ, ನನ್ನ ಬೇಗ ಕರ್ಕೊಬೇಡಪ್ಪ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕೈಲಿರುತ್ತೆ. ಅದನ್ನು ಬಿಟ್ಟು ಇಷ್ಟು ವಯಸ್ಸಾದ್ರೂ ನಮಗಿನ್ನೂ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಳು? ಅಯ್ಯೋ ಯಾಕಮ್ಮ ಹಂಗಂತೀಯಾ? ನಿನ್ಗೇನು ಮಹಾ ವಯಸ್ಸಾಗಿರೋದು? ಇನ್ನೂ ಮೊಮ್ಮಕ್ಕಳು ಮದುವೆ ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು. ಹಾಂ, ಇನ್ನೂ ಎಷ್ಟೋ ಕೆಲಸ ಇದೆ ನಿಂಗೆ ಮಾಡೋಕ್ಕೆ. ಅದನ್ನು ಬಿಟ್ಬಿಟ್ಟು ಇವಾಗಲೇ ಹೋಗ್ಬಿಡ್ತೀಯ ಹೆಂಗೆ? ಏನು ಗೊತ್ತಾ ಗಂಗಾ, ನಮಗೆ ಕೈಕಾಲು ಗಟ್ಟಿ ಇರುವಾಗೇ ನಮ್ಮ ಮಣ್ಣು ಸೇರ್ಕೊಬಿಡ್ಬೇಕು. ಇಲ್ಲಾಂದರೆ ಸುಮ್ಮನೆ ಒಂದು ಮಾತು ಅನ್ಸ್ಕೊಳ್ಳೋದು ಯಾಕೆ ಬೇಕು ಹೇಳು? ಅದಕ್ಕೆ ನಂಗೆ ಯಾಕೋ ಇತ್ತೀಚೆಗೆ ಹಂಗೆ ಅನ್ಸ್ಬಿಟ್ಟೈತೆ. ಕೈಕಾಲು ಬಿದ್ದೋಗಿದೆ ನಿಜಾನೇ, ಆದರೆ ಸ್ವಲ್ಪ ದೇಹ ಗಟ್ಟಿಯಾಗಿದೆಯಲ್ಲ, ಹಾಗಾಗಿ ಇವಾಗಲೇ ಹೋಗ್ಬಿಡ್ಬೇಕು ಅಂತ ಯಾಕೋ ಅನ್ಸ್ಬಿಡೈತೆ ಕಣೆ. ಯಾಕಮ್ಮ, ಯಾಕೆ ಅಷ್ಟೊಂದು ನೊಂದ್ಕೊಂಡು ಮಾತಾಡ್ತಾ ಇದೆಯಾ? ಮತ್ತೆ ದಿವ್ಯ ಏನಾದರೂ ನಿನಗೆ ಕಾಟ ಕೊಡ್ತಾವಳ? ಹಂಗಿದ್ರೆ ಹೇಳ್ಬಿಡಮ್ಮ, ನಾನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ನಿಂಗಲ್ಲಿ ತೊಂದರೆ ಕೊಡೋದು ಯಾರೂ ಹೇಳ್ವಲ್ಲ. ಬೇಡ ಬೇಡ, ಯಾಕೆಂದರೆ ಕೆಲವೊಂದು ಪಾಪಕ್ಕೆ ನಾವಿಲ್ಲೇ ಪ್ರಾಯಶ್ಚಿತ್ತ ಮಾಡ್ಕೊಬೇಕು. ಇಲ್ಲ ಅಂದರೆ ಆ ದೇವ್ರು ನಮಗೆ ಕ್ಷಮೆ ಕೊಡಲ್ವಂತೆ. ಹಾಗಾಗಿ ನಾನೆಲ್ಲನೂ ಅನುಭವಿಸಿ ಸಾಯ್ತೀನಿ. ಅಯ್ಯೋ ಅಮ್ಮ, ಯಾಕಮ್ಮ ಇವತ್ತು ಸಾಯ ಮಾತಾಡ್ತಾ ಇದೆಯಾ? ಬಿಡ್ತು ಅನ್ನು. ನಿನ್ನ ಮೊಮ್ಮಗಳ ಮದುವೆ ನೀನು ನೋಡಲ್ವಾ? ಬಿಡು, ನಂದು ಯಾವಾಗಲೂ ಇದ್ದಿದ್ದೆ. ಅದು ನನಗೆ ಮದುವೆ ತಯಾರಿ ಎಲ್ಲ ಜೋರಾಗೈತಾ ಹೆಂಗೆ? ಏನು ಜೋರು ಏನಮ್ಮ, ಅಷ್ಟೊಂದು ಆಡಂಬರವಾಗಿ ಏನು ಮಾಡ್ತಾ ಇಲ್ಲ. ಅಂದರೆ ಮದುವೆ ಎಲ್ಲ ಅವರೇ ಮಾಡ್ತಿರೋದಲ್ಲ, ಪರವಾಗಿಲ್ಲ ಅನಿಸುತ್ತೆ. ಒಳ್ಳೆ ಗುಣ ಇದೆ ಅಂತ ಅನಿಸುತ್ತೆ ಹೆಣ್ಣಿಗೆ. ಅವ್ರ ಅಪ್ಪ ಅಮ್ಮನೂ ಪರವಾಗಿಲ್ಲ, ಒಬ್ಬಳೇ ಮಗಳು, ನಾನು ಹಿಂಗೆ ಹೇಳಿದ್ನಲ್ಲ. ಹಾಗಾಗಿ ನಮ್ಮ ಕಡೆ ತಯಾರಿ ಅಂತ ಏನೂ ಇಲ್ಲ, ಪರವಾಗಿಲ್ಲ. ನನಗೆ ಕೊಡೋದು ತಗೊಳ್ಳೋದೆಲ್ಲ ಮಾತಾಡಿದ್ಯಾ? ಮಾತಾಡೋದಂತ ಏನೂ ಇಲ್ಲಮ್ಮ. ಆದರೆ ನನಗೆ ಅನಿಸುತ್ತೆ ಅವ್ರು ಚೆನ್ನಾಗಿ ಮದುವೆ ಮಾಡ್ತಾರೆ. ಹುಡುಗನಿಗೆ ಒಂದು ವಾಚು, ಒಂದು ಚೈನು, ಒಂದು ಉಂಗುರ, ಮತ್ತು ಗಾಡಿ ಅಂತ ಹೇಳಿದ್ರು. ನಾನೇ ಬೇಡ ಅಂದೆ, ಅವನ ಹತ್ರ ಗಾಡಿ ಐತಲ್ಲ, ಹಾಗಾಗಿ ಗಾಡಿ ಎಲ್ಲ ಏನು ಬೇಡ ಅಂತ ಹೇಳಿದ್ದೀನಿ. ಅಯ್ಯೋ, ಗಾಡಿ ಬೇಡ ಅಂತ ಯಾಕಂದೆ? ಒಂದು ಗಾಡಿ ಇದ್ದಿದ್ರೆ ಚಿಕ್ಕನಿಗೆ ಆಗ್ತಾ ಇತ್ತಲ್ಲ, ಯಾಕೆ ಬೇಡ ಅಂದೆ? ಅಯ್ಯೋ ಸುಮ್ಮನಿರಮ್ಮ, ಇವಾಗೆಲ್ಲ ಬೇಕು ಅಂತ ತಗೋಬಿಟ್ರೆ ಆಮೇಲೆ ಏನು ಕೊಡ್ದಂಗೆ ಆಗ್ಬಿಟ್ರೆ ಎಲ್ಲ ಕೊಟ್ಬಿಟ್ರಲ್ಲ ಮದುವೆನಲ್ಲೇ ಅಂತ. ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ತುಂಡ ಮಾಡಿದ್ದೀನಿ. ಓ ಹಂಗಂದ್ಯಾ? ಹಂಗನೇ ಸರಿ. ಅಂದ್ರಂಗೆ ಹುಡುಗಿಗೆ ಏನು ಹುಡುಗಿ ಹಾಕ್ತಾರಂತೆ? ಹುಡುಗಿಗೂ ಮೈ ತುಂಬ ಬಂಗಾರ ಎಲ್ಲ ಹಾಕ್ತಾರಂತೆ. ಅಂದರೆ ಇವಾಗ ಮೊದಲೇ ಅವ್ರ ಹತ್ರ ಒಡವೆ ಎಲ್ಲ ಐತೆ, ಹೊಸ್ದಾಗಿ ಏನೋ ಮಾಡಿಸ್ತಾರ ಗೊತ್ತಿಲ್ಲ.
ಮೊನ್ನೆ ಕೇಳಿದ್ರು ಒಡೆ ತೆಗೆಕೋಣ ಬನ್ನಿ ಅಂತ. ನಾನೇ ಹೋಗಿಲ್ಲ, ಸುಮ್ಮನೆ ಯಾಕೆ ಅಂತ. ಅವಳಿಗೇನು ಇಷ್ಟ ಬರ್ತಾಳೋ ತೊಗೊಂಬರ್ಲಿ, ಹೆಂಗಿದ್ರು ನಮ್ಮ ತಾನೇ ಬರ್ತಾಳೆ. ಅವ್ರು ನೋಡಿದ್ರೆ ಆಯ್ತು ಅಂತ ಸುಮ್ಮನೆ ಆಗಿದ್ದೀನಿ. ಎಲ್ಲದಕ್ಕೂ ಕಂಡೀಷನ್ ಹಾಕೊಂಡು ಹೋಗ್ತಾ ಇದ್ರೆ ಅವ್ರು ಸುಮ್ಮನೆ ಏನಮ್ಮ ಈ ಅಮ್ಮ ಇಷ್ಟ ಆಸೆ ಪಡ್ತಾಳೆ ತಂದ್ಕೊಬಿಡ್ತಾಳೆ. ನಮ್ಮ ಮನೆಗೆ ಬರಲಿ, ಆಮೇಲೆ ನೋಡೋಣ, ನನಗೆ ಹೆಂಗೆ ಅನುಕೂಲ ಬೇಕು ಹಂಗೆ ನಾನು ಮಾಡ್ಕೊಂಡ್ರೆ ಆಯಿತು. ಏನಂತೀಯ? ಅದು ಸರಿನೇ ಬಿಡು. ನೀನು ಯೋಚನೆ ಮಾಡ್ತಾರೋದು ಕರೆಕ್ಟಾಗೈತೆ. ಇವಾಗ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಚೆನ್ನಾಗಿರಲ್ಲ. ನಿಮ್ಮ ಮನೆಗೆ ಬರಲಿ ಬಿಡು. ಇರೋದು ಒಬ್ಬಳೇ ಮಗಳಂತೀಯ, ಎಲ್ಲ ಅವನಿಗೆ ಬರ್ತೈತೆ, ಯಾಕೆ ತಲೆ ಕೆಡ್ಸ್ಕೊತೀಯಾ? ಹ್ಞೂ ಅಮ್ಮ, ಅದಕ್ಕೆ ನಾನು ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ, ಆಗ್ತಾ ಇಲ್ಲ, ಸುಮ್ಮನಿದ್ದೀನಿ. ಅನ್ನಂಗೆಲ್ಲಿ ದಿವ್ಯ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಅವಳು ಸಾಕೋಕೆ ಏನು ದುಡ್ಡು ಕಟ್ಟಬೇಕು ಅಂತ ಹೋಗೋಳೆ. ಬೆಳಗ್ಗೆ ಹೋದ್ಲಿ ಇನ್ನೂ ಬಂದಿಲ್ಲ. ಓ ಹೌದಾ? ಅನ್ನಂಗೆ ಅವಳು ಚಿಕ್ಕವಳು ಫೋನ್ ಮಾಡಿದ್ಲಂತ. ನಾನು ಮಾಡ್ಬೇಕಂತ ಅನ್ಕೊಂಡೆ, ಫೋನ್ ಎತ್ತಿಲ್ಲ ಅವಳು. ಇವಾಗ ಬರ್ತಾಳೆ ಹೆಂಗೆ? ಬರ್ತಾಳಂತಮ್ಮ. ಏನೋ ತೆಗಿಬೇಕಂತ ಅವಳು ಒಡವೆ ಏನೋ, ಅದಕ್ಕೆ ಬರ್ತೀನಂತ ಅಂತ ಇದ್ಲು. ಬಂದಾಗ ಬಂದ್ಬಿಟ್ಟು ಕರೆದ್ಬಿಟ್ಟು ಹೋಗ್ಬಿಡು, ಇಬ್ಬರು ಇದು ಕೊಟ್ಬಿಟ್ಟು ಮದುವೆ ಕಾರ್ಡ್ ಕೊಟ್ಬಿಟ್ಟು. ಇಲ್ಲ ಅಂದ್ರೆ ಅದಕ್ಕೂ ಆಡ್ಕೊತಾರೆ. ಇಲ್ಲಮ್ಮ, ನಾನು ಮದುವೆ ಕಾರ್ಡ್ ಕೊಟ್ಬಿಟ್ಟು ಇಬ್ಬರು ಕರೆದ್ಬಿಟ್ಟೆ ಹೋಗ್ತೀನಿ. ಅಂದರೆ ಇಲ್ಲ ಅಂದರೆ ಸುಮ್ಮನೆ ಯಾಕ, ನಂಗೆ ಅದೆಲ್ಲ ಗೊತ್ತಿದೆ ಅಮ್ಮ, ನೀನು ಅದ್ರ ಬಗ್ಗೆ ತಲೆ ಕಟ್ಸ್ಕೋಬೇಡ. ನಾನು ಅವತ್ತೇ ನೋಡಿದಳು ಅಷ್ಟು ಮಾತಾಡಿದ್ಲು ಅಂತ, ಆವತ್ತಿಂದ ನಾನು ತುಂಬ ಇದು ಮಾಡೋಕ್ಕೆ ಹೋಗಲ್ಲ, ಯಾಕೆ ಬೇಕು ಅಂತ. ಅಂದಂಗೆ ಮದುವೆಗೆ ಬರ್ತೀನಿ ಅಂತ ಏನಾರ ಮಾತಾಡ್ತಾರ ಏನು? ಹ್ಞೂ ಮದುವೆ ಬರೋಕ್ಕೆ ತಯಾರಾಗಿ ಇದ್ದಾರೆ. ಯಾರು ಹೇಳಿದ್ರು ಬರಲ್ಲ ಅಂತ. ಚೆನ್ನಾಗಿ ರೆಡಿ ಆಗ್ತಾರೆ ಬರ್ದಾಗೆ. ಆ ಸೀರೆ ಬೇಕು, ಈ ಸೀರೆ ಬೇಕು, ಉಡುಗೆಗಳು ಬೇಕು ಅಂತ ತೆಗಿತಾನೆ ಅವರೇ. ಅದಕ್ಕೆ ನೀನು ಮಾತು ಬಂದು ಕರೆದ್ಬಿಡು, ಆವಾಗ ಅವ್ರಿಗೆ ಇನ್ನೂ ಖುಷಿ ಆಗುತ್ತದೆ. ಆವಾಗ ಯಾವುದು ರಾಮಾಯಣ ಇರಲ್ಲ. ನೋಡಮ್ಮ, ನಂಗೆ ಏನು ಬೇಕು ಹೇಳು, ಅವ್ರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಅದಕ್ಕೆ ನೀನು ಕೇಳ್ಕೊಳ್ಳೋದು ನಾನು ಅಷ್ಟೇ, ಬೇರೆ ಏನೂ ಇಲ್ಲ. ಆಯಿತು ಬಿಡಮ್ಮ, ನನಗೆ ಅರ್ಥ ಆಗುತ್ತೆ ನೀನು ಏನು ಕೇಳ್ತೀಯಾ ಅಂತ. ನಾನು ಕರೆದಿಲ್ಲ ಅಂದ್ರೆ ಏನು ಮಾತಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡ, ನಾನು ಅವ್ರನ್ನ ಚೆನ್ನಾಗೇ ಬಂದು ಕರಿತೀನಿ. ಸರಿ ಅಮ್ಮ. ಅಂದಂಗೆ ಬಟ್ಟೆ ತರಕ್ಕೆ ಹೋಗ್ತೀವಿ, ನೀನು ಬರ್ತೀಯಾ? ಇಲ್ಲ ಬಿಡು ಹೋಗ್ಲಿ, ನಿಂಗೆ ಯಾವ್ದು ಬೇಕಂತ ನಾನು ತಗೊಬರ್ತೀನಿ. ಅವರಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ ಅವಾಗ, ಸರಿನಾ? ಸರಿ, ಹಂಗೆ ಮಾಡಮ್ಮ, ಕರ್ಕೊಂಡು ಹೋಗು. ಸರಿ ಅಮ್ಮ, ನಾನು ಬರ್ತೀನಿ, ನಂಗೆ ತುಂಬ ಕೆಲಸ ಐತೆ.